4 ಗಂಟೆಗೆ ಎದ್ದು ವಿಡಿಯೋ ಎಡಿಟ್ ಮಾಡಿ ಎಲ್ಲ ಮುಗಿಸೋಷ್ಟಿಗೆ ಲಾಸ್ಟ್ ವಿಡಿಯೋ ನಿನ್ನೆದು ಮಾಡೋಷ್ಟೊತ್ತಿಗೆ 6 ಗಂಟೆ ಆಯಿತು. ಮಲ್ಕೊಂಡ್ಬಿಟ್ಟು ವಾಪಸ್ಸು 7:40ಕ್ಕೆ ಎಚ್ಚರಾಗಿದೆ. ಎದ್ದು ಈಗ ಫಟಾಫಟ್ ಸ್ನಾನ ಮಾಡಿಕೊಂಡು ಬ್ರಷ್ ಮಾಡಿ ಟಾಯ್ಲೆಟ್ಗೆಲ್ಲ ಹೋಗಿ ಇನ್ ದ ರಿವರ್ಸ್ ಆರ್ಡರ್ ಆಫ್ ಕೋರ್ಸ್ ಅದೆಲ್ಲ ಮಾಡಿ ಪೂಜೆ ಮಾಡಿ ಹೋಗಿ ಅಡುಗೆ ಮಾಡೋಕ್ಕೆ ಬಂದಿದ್ದೇನೆ. 8:15 ಆಗಿದೆ. ಈಗ ಫಟಾಫಟ್ ಅರ್ಧ ಗಂಟೆಲಿ ಒಂದೇನೋ ಒಂದು ರೆಸಿಪಿ ಮಾಡಿ ಮುಗಿಸ್ಬಿಡಬೇಕು. ಎಲ್ಲ ತರಕಾರಿ ಹಚ್ಕೊಂಡು ಅವನಿನ್ನು ಮಲಗಿದ್ದಾನೆ. ಎದ್ದು ರೆಡಿಯಾಗಿ ಹೋಗೋದು. ಅರ್ಧ ಗಂಟೆ ಆದಮೇಲೆ ತಿನ್ನೋಣ. ಬೇಗ ಅಡುಗೆ ರೆಡಿ ಮಾಡ್ಕೊಳ್ಳೋಣ. 9 ಗಂಟೆ ಆಗೋಗ್ಬಿಡತ್ತೆ. ಸೊ ಎಷ್ಟಾಗುತ್ತೋ ಅಷ್ಟು ಮೇಂಟೈನ್ ಮಾಡೋಣ. ನಾನು ಮೊದಲೇನು ಹ್ಯಾಬಿಟ್ಸ್ ಮಾಡ್ತಾಯಿದ್ನೋ ಅದೇ ಅಲ್ವಾ. ಇವತ್ತಿನ ವೆಯ್ಟ್ ನೋಡಿ ಇಷ್ಟು ತೋರಿಸ್ತಾ ಇದೆ. 61.3 61ನಲ್ಲೇ ಇದೆ. ಸೊ ಐ ಆಮ್ ಸೋ ಹ್ಯಾಪಿ. ನನ್ನ ಸಾಹೇಬರು ಎದ್ಬಿಟ್ರು ನೋಡಿ. ಅಲ್ಲಿ 1 ಲೀಟರ್ ಹೇಳಬೇಕಾ ನಾನು ಎಲ್ಲರೆದುರಿಗೆ 1 ಲೀಟರ್ ಏನು ಮಾಡಿದ್ದಾರೆ ಬೆಡ್ ಮೇಲೆ ಅಂತ ನಿಮ್ಗೆ ಅರ್ಥ ಆಯ್ತಾ ಹೇಳಿ. ಅರ್ಥ ಆದರೆ ಕಾಮೆಂಟ್ಸಲ್ಲಿ ತಿಳಿಸಿ ಅವ್ನು ಏನು ಮಾಡಿರ್ಬೋದು 1 ಲೀಟ್ರು ಅಂತ. ಐ ಆಮ್ ಪ್ರಿಟಿ ಶ್ಯೂರ್ ಆಲ್ ಮದರ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್. ಓಕೆ, ಇದೆಲ್ಲ ಹೆಚ್ಕೊಂಡಿದ್ದೀನಿ. ಈಗ ಶುಚಿದ್ರ ಸಾಕು ಪಲಾವು. ವರುಣ್ ಆರಾಧ್ಯ ವಿಡಿಯೋದಲ್ಲಿ ಅವರಮ್ಮ ಮಾಡಿದ್ರಲ್ಲ ಆ ಥರ ಪಲಾವ್ ಮಾಡಬೇಕಂತ ಇದ್ದೀನಿ. ಇದೆಲ್ಲ ಮಿಕ್ಸಿಗೆ ಹಾಕುವಂಥದ್ದು. ಇದು ಗ್ರೀನ್ ಪೀಸ್ ಅದು ಇದಕ್ಕೆ ಹಾಕಿ ಮಿಕ್ಸಿಗೆ ಹಾಕಿ ರುಬ್ಬುವಂಥದ್ದು. ಆ್ಯಂಡ್ ನನ್ನ ಮಗ ಹೋಮ್ವರ್ಕ್ ಮಾಡ್ತಾಯಿದ್ದಾನೆ ಲೈಕ್ ಅ ಗುಡ್ ಬಾಯ್. ಅದನ್ನು ಮುಗಿಸ್ಕೊಂಡ್ಬಿಟ್ರೆ ಇಂಪಾರ್ಟೆಂಟ್ ಟಾಸ್ಕ್ ಆಗ್ತದೆ ಮುಗಿಯುತ್ತೆ. ಕರೆಕ್ಟ್. ಈಗ ಟೈಮ್ ಆಗಿದೆ ಎಕ್ಸಾಕ್ಟ್ಲಿ 9 ಗಂಟೆ. ಇದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದು ಕುಚ್ಚಕ್ಕೆ ಇಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಾನು ಫ್ಲಾಕ್ಸೆಡ್ ತಿಂದ್ಬಿಡ್ತೀನಿ. ಒಂದು ಚೂರು ಸಮಾಧಾನ ಆಗುತ್ತೆ. ಸೊ ಅನ್ನ ಕುದೀತಾ ಇದೆ. ಆ್ಯಂಡ್ 9:30 ಆದಮೇಲೆ ಬ್ರೇಕ್ಫಾಸ್ಟ್ ರೆಡಿ ಇದೆ ನೋಡಿ. ನಿನ್ನೆ ಹಾಲಲ್ಲಿ ಸೋಕ್ ಮಾಡಿದ್ನಲ್ಲ ಓಟ್ಸ್ನ, ಅದು ಮತ್ತು ಬೆರೀಸ್, ರೇಸಿನ್ಸ್ ಆ್ಯಂಡ್ ಆಲ್ಮಂಡ್ಸ್. ಅಲ್ಲಿಗೆ ಒಂದು ಟಾಸ್ಕ್ ಮುಗಿಯಿತು. ಚಾಲೆಂಜ್ ಮಾಡ್ತಾ ಇಲ್ಲ, ಬಟ್ ನೋಡೋಣ ಎಷ್ಟು ಟಾಸ್ಕ್ ಕಂಪ್ಲೀಟ್ ಮಾಡೋಕ್ಕಾಗುತ್ತೆ ಅಂತ. ಸೊ ಇವಾಗ 1 ಟಾಸ್ಕ್ ಮುಗೀತು. 2 ಟಾಸ್ಕ್ ಆ್ಯಕ್ಚುಲಿ 3 ಹೋಮ್ವರ್ಕು, ಡ್ರೈ ಫ್ರೂಟ್ಸು ಆ್ಯಂಡ್ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್. ಇನ್ನೊಂದು ಟಾಸ್ಕ್ ಕಂಪ್ಲೀಟ್ ಆಗುತ್ತೆ. ಯಾಕಂದರೆ ಬ್ಲೂಬೆರಿ ಹಣ್ಣು ತಿನ್ನ ಇದು ತರಕಾರಿ. ಐನೋ ತುಂಬಾ ಕಡಿಮೆ ಇದೆ ಇದು ಹಸಿ ತರಕಾರಿ. ಬಟ್ ಇವತ್ತು ಪುಲಾವ್ ಮಾಡಿದ್ದೀನಲ್ಲ ಅದರಲ್ಲಿ ಒಂದು ರಾಶಿ ತರಕಾರಿ ಹಾಕಿದ್ದೀನಿ. ಅಲ್ಲಿಗೆ ಮ್ಯಾನೇಜ್ ಆಗುತ್ತೆ. ಸೊ ಅಲ್ಲಿಗೆ ನೆಕ್ಸ್ಟ್ ಟಾಸ್ಕು ಮುಗೀತು ನೋಡಿ. ನನ್ನ ಮಗ ತೊಗೊಂಡ ಅದರಲ್ಲೂ ಕೂಡ ತಿನ್ನಮ್ಮ ಫಸ್ಟ್ ತಿನ್ನು, ಕೊಡ್ತೀನಿ ನಿಂಗೆ ತಿನ್ನು. ಬಟ್ಟೆ ಎಲ್ಲ ಹೊರಗೆ ಹಾಕಿದೆ. ಪುಲಾವ್ ಮಾಡಿದ್ದೀನಿ. ಉಪ್ಪೇ ಹಾಕೋದು ಮರ್ತ್ಬಿಟ್ಟಿದ್ದೀನಿ. ಉಪ್ಪು ಹಾಕ್ಬೋದಲ್ಲ, ಇದು ಹಾಕ್ತೀನಿ. ಆಗಿದೆ ನೋಡಿ. ಅದು ಉದ್ರುದ್ರಾಗಿದೆ. ಜಂಕ್ ಆಫ್ಟರ್ 1 month. ಹಾಯ್ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಇಂಟ್ರಡಕ್ಷನ್ ಸ್ವಲ್ಪ ಲೇಟ್ ಆಯಿತು ಅನ್ಸುತ್ತಲ್ವ ವಿಡಿಯೋ ಸ್ಟಾರ್ಟ್ ಆದಮೇಲೆ. ನೋಡಿ, ನಾನು ಆ ಬಿಸ್ಕೆಟ್ ತಿಂದಲ್ಲ 1 ತಿಂಗಳಾದ್ಮೇಲೆ ತಿಂದಿದ್ದೀನಿ ನೋಡಿ. ಅದು ಸ್ವೀಟ್ ಇರೋ ಬಿಸ್ಕೆಟ್. ಫೈನಲಿ ವಿ ಆರ್ ರೆಡಿ. ಈ ಥರ ಔಟ್ಫಿಟ್ಟಲ್ಲಿ ಯಾವ ಸಿಗ್ತದೆ ಹಾಕ್ಕೊಂಡು ಬಂದಿದೆ. ಏನು ಪ್ಲಾನೇ ಮಾಡಲಿಲ್ಲ. ಎಷ್ಟೊತ್ತು ಬೇಗ ರೆಡಿ ಆದ್ರೂ ಇದೇ ಥರ ಆಗುತ್ತೆ. ಇನ್ನು ವಿ ಗೆಟಿಂಗ್ ಲೇಟ್. ಸದನ್ ಕನ್ಸ್ಟ್ರಕ್ಷನ್ ಇರಬೇಕು. ಹೋಗಿ ಬರ್ತೀವಿ. ಬಾ. ಎಲ್ಲ ಔಟ್ಲೆಟ್ಸು ನನಗೆ ಕೋಲ್ಸ್ ಒಂದು ನೋಡಬೇಕಿತ್ತು. ಕೋಲ್ಸು ಕ್ಲೋಸ್ ಆಗಿದೆಯಲ್ಲ. ಡ್ರಾಪ್ ಔಟ್ ಟ್ರಾವೆಲ್ಲ ಮಾತ್ರ ಓಪನ್ ಇದೆ. ಅದು ಇಂಡಿಯನ್ಸ್ ಅಲ್ವಾ, ಇಂಡಿಯನ್ ಓನ್ಡ್. ಇದು ವಿ ಲೈನ್ ಸರ್ವಿಸಸ್ ಅಂತ. ಇಲ್ಲಿ ಬೇರೆ ಸಿಟೀಸ್ ಹೋಗ್ಬೇಕಂದ್ರೂ ಕೂಡ ಟ್ರೈನ್ ಹಿಡ್ಕೋಬಹುದು. ಓಕೆ, ಇವತ್ತು ಎಲ್ಲ ಟ್ರಾಮ್ಸು ಟ್ರೈನು ಫ್ರೀ ಅಂತೆ. ಕ್ರಾಸ್ ವಿಕ್ಟೋರಿಯಾ ಸ್ಟ್ರೇಟು 7 ಮಿನಿಟ್ಸ್ ಅಲ್ಲಿ ಇದೆ ಕಣೋ. ಹೋಗೋಣ. 16B. ಫೈನಲಿ ರೀಚ್ ಆದ್ವಿ. ಏನು ಸರ್ಕಸ್ ಮಾಡಬೇಕಾಯ್ತು. ಫ್ರೀ ಟ್ರಾಮ್ ಟ್ರೈನ್ ಇವತ್ತು ನಲ್ಲಿದ್ದಾನೆ. ನೈಸ್ ಎಕ್ಸ್ಪೀರಿಯನ್ಸ್. ಕ್ರಿಕೆಟ್ ಚೇಂಜ್ ಆಯ್ತು. ನನ್ನ ಫ್ರೆಂಡ್ ಅನ್ವಿತ್ತು ಬೇರೆ ಕಡೆ ಹೋಗ್ತಾ ಇದೀವಿ. ಅದಕ್ಕೆ ನಾವು ಸೇಮ್ ಪ್ಲೇಸಿಗೆ ಹೋಗ್ತೀವಿ. ಅವನಿಗೆ ಎಲ್ಲಿ ಹೋಗ್ತಿದೀವಿ ಇಂಪಾರ್ಟೆಂಟ್ ಅಲ್ಲ, ಅವ್ನ ಫ್ರೆಂಡ್ ಎಲ್ಲಿ ಹೋಗ್ತಿದ್ದೀವಿ ಇಂಪಾರ್ಟೆಂಟ್. ಇವತ್ತಿನ ಪ್ಲಾನ್ ಇದ್ದಿದ್ದು ಆ್ಯಕ್ಚುಲಿ MCG ಹೋಗಬೇಕಂತ. ಅಂದರೆ ಮೆಲ್ಬರ್ನ್ ಕ್ರಿಕೆಟ್ ಗ್ರೌಂಡ್. ಈಗ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ
ಮ್ಯಾಚ್ ಸೀರೀಸ್ ನಡೀತಾ ಇದೆಯಲ್ಲ ಅದನ್ನು ನೋಡಲಿಕ್ಕೆ. ಆ್ಯಕ್ಚುಲಿ ಕ್ರಿಕೆಟ್ನ ನೋಡೋಕ್ಕಲ್ಲ, ಬಟ್ ಕ್ರಿಕೆಟರ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ನಾವು ಅವ್ರನ್ನ ಮೀಟ್ ಮಾಡ್ಬೋದು ಅಂತ ಕೇಳಿದ್ದೆ. ಅದಕ್ಕೆ ಹೋಗೋಣ ಅಂತ ಮಧ್ಯಾಹ್ನ ಇತ್ತದು ಪ್ರೋಗ್ರಾಮು. ಬಟ್ ಸಡನ್ನಾಗಿ ಅವರು ರೇಷ್ಮಾ ಅನ್ನೋರು, ನನ್ನ ಹೊಸ ಫ್ರೆಂಡು, ಪ್ರೀವಿಯಸ್ ವ್ಲಾಗಲ್ಲಿ ತಿಳಿಸಿದ್ನಲ್ಲ ಅವ್ರ ಬಗ್ಗೆ, ಅವ್ರು ಮೆಸೇಜ್ ಮಾಡಿದ್ರು, ಜೀಲಾಂಗ್ ಹೋಗ್ತಾ ಇದ್ದೀವಿ, ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ ಅಂತ ಹೇಳಿ. ಸೊ ನಾನು ಅಂದ್ಕೊಂಡೆ ಓಕೆ, ಇಡೀ ದಿನ ಪ್ಲಾನ್ ಇರುತ್ತೆ, ಮತ್ತು ಇವಾಗ ಹೋಗೋಕ್ಕೆ ಚಾನ್ಸ್ ಸಿಗುತ್ತೆ, ಅವನು ಸ್ಕೂಲ್ ಬೇರೆ ಸ್ಟಾರ್ಟ್ ಆಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ ದೆನ್ ಐ ಡಿಸೈಡೆಡ್ ಟು ಗೋ ಟು ಜೀಲಾಂಗ್ ಟುಡೇ. ಇದು ನೋಡಿ ಟಾರ್ನೆಟ್ ಸ್ಟಾಪ್ ಅಂತ, ಇಲ್ಲಿ ಮ್ಯಾಕ್ಸಿಮಮ್ ಇಂಡಿಯನ್ಸೇ ಇರ್ತಾರೆ ಈ ಸ್ಟಾಪಲ್ಲಿ, ಐ ಮೀನ್ ಈ ಏರಿಯಾದಲ್ಲಿ. ನನ್ನ ಕೊಲಿಗೂ ಇಲ್ಲೇ ಇದ್ದಾರೆ ಒಬ್ಬರು, ಟಾರ್ನೆಟ್ ಅಂತ. ಆಮೇಲೆ ಟ್ರೈನ್ ಸ್ಟ್ರಕ್ಚರ್ ನೋಡಿ ಹೆಂಗಿದೆ, ಒಂದು ಕಡೆ ಸೀಟ್ಸ್ ಈ ಕಡೆ ಡೈರೆಕ್ಷನಲ್ಲಿದ್ದರೆ ಇನ್ನೊಂದು ಸೈಡ್ ಈ ಕಡೆ ಡೈರೆಕ್ಷನಲ್ಲಿರುತ್ತೆ. ಎಲ್ಲಿ ನೋಡಿದ್ರು ಇಂಡಿಯನ್ಸೇ ನೋಡಿ. ಆಗಲೇ ಎಷ್ಟೊಂದು ಜನ ಹೋದ್ರು, ಮರ್ತೋಯ್ತು ನಂಗೆ ತೆಗಿಲಿಕ್ಕೆ. ಇಲ್ಲಿ ಮನೆಗಳು ನೋಡಿ ಹೆಂಗಿದೆ ಸ್ಟ್ರಕ್ಚರ್ಸ್. ನೋಡಿ ಹೆಂಗಿದೆ ಮರುಭೂಮಿ ಥರ. ಅಲ್ಲಿ ನಾವು ಸಿಟಿನಲ್ಲಿ ಇದ್ದು ಅಭ್ಯಾಸ ಆಗ್ಬಿಟ್ಟಿದೆ. ನೋಡಿ ಹೆಂಗ್ ಖಾಲಿ 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 ಇದೆ ಇಲ್ಲಿ. ಸಿಟಿನಲ್ಲಿದ್ದು ಎಲ್ಲಿ ನೋಡಿದ್ರೆ ಬಿಲ್ಡಿಂಗ್ಸ್ ಒಂದು ಸ್ವಲ್ಪ ಸ್ಪೇಸ್ ಇಲ್ಲ. ಇಲ್ಲಿ ನೋಡಿದ್ರೆ ಇಡೀ ಏನು ಲ್ಯಾಂಡ್ ಎಲ್ಲ ಖಾಲಿ 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 ಅನ್ನಿಸ್ತಿದೆ. ನೋಡಿ ಮಣ್ಣು, ನೀರು, ಬರೀ ಇಂಥದ್ದೇ. ಆಸ್ಟ್ರೇಲಿಯಾದಲ್ಲಿ ಎಷ್ಟೊಂದು ಸ್ಪೇಸ್ ಹಂಗೆ ವೇಸ್ಟ್ ಆಗಿದೆ, ಮನೆಗಳೇ ಇಲ್ಲ. ನೋಡಿ ಏನೆಲ್ಲ ಆಗ್ತಿದೆ, ಒಂದು ದೊಡ್ಡ ಇಂಡಸ್ಟ್ರಿ ಇದೆ. ಯಾವುದ್ರದಂತ ನಮಗೂ ಐಡಿಯಾ ಇಲ್ಲ. ದೊಡ್ಡ ಟ್ಯಾಂಕ್ಸ್ ಇತ್ತು. ಬೀಚ್ ಆದ್ವಿ ಇನ್ನೇನು. ರೀಚ್ ಆದ್ವಿ, ಈಗ ಹೊರಡ್ತಾ ಇದ್ವಿ. ಪಾರ್ಕಲ್ಲಿ ಇದಾರಂತೆ ಅವರು. ಅವ್ರಿಗೆ ಕನ್ಫ್ಯೂಷನ್ ಅಲ್ಲಿ ನನಗ. ಸೊ ನಾನು ಆಗಲೇ ಹೇಳಿದ್ನಲ್ಲ MCG ಹೋಗೋ ಪ್ಲ್ಯಾನ್ ಇತ್ತು ಅಂತ, ಅದು ಮಧ್ಯಾಹ್ನ ಇತ್ತು. ಅದಕ್ಕೆ ನಿಧಾನಕ್ಕೆ ಎದ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಹಿಡಿಯಿದ್ದೆ. ಬಟ್ ನೈಟೇ ಇವರು ರೇಷ್ಮಾ ಅವರು ಮೆಸೇಜ್ ಮಾಡಿದ್ರಲ್ಲ, ಬೆಳಗ್ಗೆನೇ 4 ಗಂಟೆಗೆ ಎದ್ದು, ಹುಷಾರಿನ್ನೂ ಇರಲಿಲ್ಲ ನನಗೆ. 4 ಗಂಟೆಗೆ ಎದ್ದು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಮತ್ತು ಅಡುಗೆ ಎಲ್ಲ ಮಾಡಿ ಬರೋಷ್ಟೊತ್ತಿಗೆ 5 ನಿಮಿಷ ಆ ಕಡೆ ಈ ಕಡೆ ಆಗೋಗ್ಬಿಡ್ತು. ಸೊ ಅವರು ಟ್ರೈನ್ ಆಗಲೇ ಬಿಟ್ಬಿಡ್ತು, ಅವ್ರು ಹೊರಡೋ ಟ್ರೈನು. ನಾನು ಇನ್ನೊಂದು ಟ್ರೈನಿಗೆ ಬಂದೆ. ಇಲ್ಲಿಗ ನೋಡ್ತಿದ್ದೀರಾ, ಇವರು ಭಾಗ್ಯ ಅಂತ ಹೇಳಿ ಅವ್ಯಕ್ತಿನ ಕ್ಲಾಸ್ಮೇಟ್ ಇದಾರಲ್ಲ ಅವ್ರ ಅಮ್ಮ. ಸೊ ಇಲ್ಲಿ ಆದಮೇಲೆ ಅಲ್ಲಿ ಮುಂದೆ ಪಾರ್ಕಲ್ಲಿ ಅವ್ರು ವೇಟ್ ಮಾಡ್ತಿದ್ದಾರೆ ರೇಷ್ಮಾ ಅವರು. ಅಲ್ಲಿಗೆ ಹೋಗಿ ಮೀಟ್ ಮಾಡಬೇಕು ಅವ್ರನ್ನ. ವೆರೈಟಿ ಕ್ರಿಸ್ಮಸ್ ಟ್ರೀನಾ ಇದು? ಏನಿದು? Seriously, Anvit, I can behind you. ಹೋಗು. ನೀವು ಕೇಳ್ಬೋದು ಆರಾಮಿಲ್ಲ ಅಂಥೇಳಿ ಚಾಲೆಂಜ್ನ ಎಂಡ್ ಮಾಡಿದೆ, ಈಗ ನೋಡಿದ್ರೆ ಟ್ರಿಪ್ಗೆ ಹೋಗಿದ್ದೀರಾ ಅಂತ ಹೇಳಿ. ಚಾಲೆಂಜ್ನ ಮಾಡೋದು ಬೇರೆ, ಟ್ರಿಪ್ಪಿಗೆ ಬರೋದು ಬೇರೆ. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಟ್ರಿಪ್ಪಿಗೆ ಬರೋಕ್ಕೂ ನಾನು ಕನ್ಫ್ಯೂಸ್ಡ್ ಆಗಿದ್ದೆ ಏನು ಮಾಡೋದು ಅಂತ ಹೇಳಿ. ಬಟ್ ಇಡೀ ದಿನ ಮನೇಲಿ ಇವ್ನು ಸಹಿಸ್ಕೊಂಡಿರೋದಕ್ಕಿಂತ ಟ್ರಿಪ್ಪಿಗೆ ಕರ್ಕೊಂಡೋದ್ರೆ ಅವನು ಖುಷಿಯಾಗಿರ್ತಾನೆ, ನಾನು ಸ್ವಲ್ಪ ರೆಸ್ಟ್ ಮಾಡಬಹುದು ಅಂತ ನಾನು ಅಂದ್ಕೊಂಡು ಹೋಗಿದ್ದು. ಎನಿವೆ ಚಾಲೆಂಜ್ ಎಲ್ಲ ಅದೇನಾಗುತ್ತೆ, 12 ಟಾಸ್ಕ್ ನಾನು ಇಟ್ಟಿದ್ನಲ್ಲ, ಅದನ್ನು ಇಡೀ ಕಂಪ್ಲೀಟ್ ಮಾಡೋದು ತುಂಬಾ ಕಷ್ಟ ರೀ. ಸೊ ಅದಕ್ಕೆ ರೆಸ್ಟ್ ಬೇಕು ಅಂತೇಳಿ ಆ ಥರ ಮಾಡಿದೆ. ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ, ಈ ಟ್ರಿಪ್ಪಿಗೆ ಹೋಗಿ ಆ ಬಿಸಿಲಲ್ಲಿ ತಿರುಗಾಡಿನೋ ಅಥವಾ ಇಲ್ಲ ಜನ ನೋಡಿನೋ ಫ್ರೆಂಡ್ಸ್ ಜೊತೆ ಟೈಮ್ ಕಳೆದೋ ಏನೋ ಗೊತ್ತಿಲ್ಲ, ನನಗೆ ಜ್ವರ ಕಂಪ್ಲೀಟಾಗಿ ಹೊರಟೋಗ್ಬಿಡ್ತು. ಶೀತ ಇನ್ನೂ ಇದೆ, ಅಂದರೆ ಇವತ್ತು ಎಡಿಟ್ ಮಾಡ್ತಾ ಇರೋದು 29th ಡಿಸೆಂಬರ್. ಇನ್ನೂ ಶೀತ ಇದೆ, ಬಟ್ ಜ್ವರ ಕಂಪ್ಲೀಟಾಗಿ ಹೋಗಿದೆ. ಏನಾಗಿಲ್ಲ ತಾನೆ? ಏನಾರು ಆಯ್ತಾ? ಕೈ ಬಿಡ್ತಾ ಇದೆ ನಮಗೆ. ಬರ್ರು. ಈ ಜೀಲಾಂಗ್ ಪ್ಲೇಸ್ ಮಾತ್ರ ಸಖತ್ತಾಗಿತ್ತು. ಬಂದಿದ್ದು ವರ್ತ್ ಇಟ್ ಅಂತ ಹೇಳಿ ಅನ್ನಿಸ್ತು. ನಾವು ಎಲ್ಲೇ ಹೋಗಂಗಿದ್ರು ಕೂಡ, ಅವ್ಯಕ್ತಿನಲ್ಲಿ ಕರ್ಕೊಂಡು ಹೋದ್ರು ಕೂಡ ಸಿಟಿನಲ್ಲೇ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಸ್ಮಾಲ್ ಇವೆಂಟ್ಸ್ಗೆ. ಬಟ್ ಇದು ಒಂದು ಸ್ವಲ್ಪ ಸಿಟಿಯಿಂದ ಒಂದು 65 ಕಿಲೋಮೀಟರ್ಸ್ ಇತ್ತು.
ಸೊ ಎಲ್ಲ ಬೀಚ್ ಆ್ಯಕ್ಚುಲಿ ಮಕ್ಕಳಿಗೆ ಆಡಲಿಕ್ಕೆ ತುಂಬಾ ಅವಕಾಶಗಳಿತ್ತು ಇಲ್ಲಿ. ಸೊ ಇಟ್ ವಾಸ್ ವರ್ತ್ ಇಟ್. What is that? ನೋಡ್ತಾ ಇದ್ದೆ. This water, you know? Dirty water. ಸೊ ಆಬ್ವಿಯಸ್ಲಿ ಬೀಚ್ ಅಂತೂ ತುಂಬ ವಿಶಾಲವಾಗಿತ್ತು. ಅದರ ಸೈಡ್ಗೆ ವಾಕಿಂಗ್ ರೋಡ್ ಏನಿದೆಯಲ್ವಾ, ಸಖತ್ತಾಗಿತ್ತು. ವಾಕ್ ಮಾಡೋಕ್ಕೆ, ಜಾಗ್ ಮಾಡೋಕ್ಕಂತೂ ಹೇಳಿ ಮಾಡಿಸಿ ಜಾಗ. ಹಾಗೆ ಅಲ್ಲಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕಲ್ಲದೆ ಈ ಥರ ಪೂಲು ಇತ್ತು. ಎಷ್ಟು ಜನ ಇದ್ದಾರೆ ನೋಡಿ. ಆ ನೀರು ಮಾತ್ರ ಎಷ್ಟು ಕೋಲ್ಡ್ ಇತ್ತು ಅಂತ ಹೇಳಿದ್ರೆ ಐಸಲ್ಲಿ ಕಾಲಿಟ್ಟಂಗೆ ಅಂತ ಅನಿಸ್ತಿತ್ತು ನನಗೆ. ನೋಡಿ ಎಲ್ಲ ಕಡೆ ಟೆಂಟ್ ಹಾಕ್ಬಿಟ್ಟು ಎಷ್ಟು ಚೆನ್ನಾಗಿ ಅಡುಗೆ ಎಲ್ಲ ಇಲ್ಲೇ ಮಾಡಿಕೊಂಡು ಬಾರ್ಬಿಕ್ಯೂ ಎಲ್ಲ ಮೆಹಂದಿ ಕ್ಯೂ. ನಮ್ಮ ಅವ್ಯಕ್ತು ನೀರಲ್ಲಿ ಇಳಿಲಿಕ್ಕೆ ಎಷ್ಟು ಹೆದರ್ತಾನೆ ಅಂತ ಹೇಳಿದರೆ, ಅದರಲ್ಲಿ ಶಾರ್ಕ್ ಇದೆ, ಮುಳುಗ್ತೀನಿ ಅಂತ ಏನೆಲ್ಲ ಇಮ್ಯಾಜಿನ್ ಮಾಡ್ಕೊಂಡು ಹೆದರ್ತಾನೆ. ಅವ್ನಿಗೆ ಆ್ಯಕ್ಚುಲಿ ಇನಿಷಿಯಲಿ 1-2 years ಇರುವಾಗ ಬೀಚಿಗೆ ಕರ್ಕೊಂಡು ಹೋಗಿದ್ದೆ. ಅವತ್ತು ಫುಲ್ ಎಂಜಾಯ್ ಮಾಡ್ದ. ಹಾಗೆ 2-3 times ಕರ್ಕೊಂಡು ಹೋದಾಗ ಥರ್ಡ್ ಟೈಮ್ ಅವನು ಕರ್ಕೊಂಡು ಹೋದಾಗ ನೀರಲ್ಲಿ ಬಿದ್ದುಬಿಟ್ಟ. ಅವನು ಬಿದ್ದ ಅಂದರೆ ಹಿಂಗೆ ಎಡುತ್ತಾರಲ್ಲ ಸಾಮಾನ್ಯವಾಗಿ ಅಲೆಗಳು ಬಂದಾಗ. ಸೊ ಅವತ್ತಿಂದ ಅವನಿಗೆ ಭಯ ತಲೆಯಲ್ಲಿ ತುಂಬ್ಕೊಂಡು ಬಿಟ್ಟಿದೆ. ನೀರಂದರೆ ತುಂಬ ಡೇಂಜರಸ್ಸು, ಅದರಲ್ಲಿ ಶಾರ್ಕ್ಸ್ ಇರುತ್ತೆ, ಅದು ಇರುತ್ತೆ, ಇದು ಇರುತ್ತೆ ಅಂತೆಲ್ಲ ಹೇಳಿ. ಸೊ ಅವ್ನು ಒಳಗಡೆ ನೀರಲ್ಲಿ ಇಳಿಸ್ಲಿಕ್ಕೆ ಒಂದು ದೊಡ್ಡ ಸಾಹಸ ಮಾಡಬೇಕಾಯ್ತು. ಫೈನಲಿ ಇಳಿಸಿ ಹೆಂಗೋ ಒಂದು ಅಲ್ಲಿ ಸಂಧ್ಯಾ ಅಂತಿದ್ದಾರೆ, ಅವ್ರ ಹಸ್ಬೆಂಡ್ ಪಾಪ ಕರ್ಕೊಂಡು ಇಲ್ಲಿ ನಿಂತ್ಕೊ, ನಿನ್ನ ಕಾಲು ಟಚ್ ಆಗುತ್ತೆ ಅಂತ ಹೇಳಿದಾಗ ಸ್ವಲ್ಪ ನಿಂತ್ಕೊಂಡು ಒಂದು ಚೂರು ಕಾನ್ಫಿಡೆನ್ಸ್ ಬರ್ತಿದೆ ಈಗ ಅವನಿಗೆ. ಈಗ ನೆಕ್ಸ್ಟ್ ಮಂತ್ ಸ್ವಿಮ್ಮಿಂಗ್ ಕ್ಲಾಸ್ ಜಾಯಿನ್ ಮಾಡಿಸ್ತಿದ್ದೀನಿ. ಅದು ಹೇಗೆ ಮ್ಯಾನೇಜ್ ಮಾಡ್ತಾನೋ ಗೊತ್ತಿಲ್ಲ. ಹೋಪ್ಫುಲಿ ಅವನು ಅಡ್ಜಸ್ಟ್ ಆಗ್ತಾನೆ ಆದಷ್ಟು ಬೇಗ. ಇನ್ನು ಇವತ್ತಿನ ವಿಡಿಯೋ ಟೈಟಲ್ 31 ಅಂತ ಯಾಕೆ ಹಾಕಿದ್ದೀನಿ ಅಂದರೆ, ಅಫ್ಕೋರ್ಸ್ ನಾನು ಚಾಲೆಂಜ್ನ ಎಂಡ್ ಮಾಡಿದ್ದೀನಿ. ಬಟ್ ಚಾಲೆಂಜ್ ಎಂಡ್ ಮಾಡಿದ್ಮೇಲೆ ಕೂಡ ನಾನು ಎಷ್ಟು ಟಾಸ್ಕ್ನ ಮಾಡಬಲ್ಲೆ ಅನ್ನೋದನ್ನು ತಿಳ್ಸೋಕ್ಕೋಸ್ಕರ ಆ ಟೈಟಲ್ ಹಾಕಿದ್ದೀನಿ. ಸೊ ಇವತ್ತು ನಾನು ಬೇಗ ಎದ್ದಿದ್ದೀನಿ, ಗ್ರೀನ್ ಟೀ ಕುಡ್ತಿದ್ದೀನಿ, ಮತ್ತು ಫ್ರೂಟ್ಸ್ ಆ್ಯಂಡ್ ತರಕಾರಿ ತಿಂದಿದ್ದೀನಿ, ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಮಾಡಿದ್ದೀನಿ. ಸೊ ಕೆಲವೊಂದು ಟಾಸ್ಕ್ ಮಾಡಿದ್ದೀನಿ. ಅವ್ನು ಹೋಮ್ವರ್ಕು ಮುಗೀತು. ಇನ್ಫ್ಯಾಕ್ಟ್ ಅಂದರೆ ಸ್ಕೋರ್ಸ್ ಮಾಡಲಿಲ್ಲ ಮತ್ತು ವರ್ಕೌಟ್ ಇನ್ ಪರ್ಟಿಕ್ಯುಲರ್ ಮಾಡಲಿಲ್ಲ. ಬಟ್ ಎಲ್ಲ ಡಿಸ್ಟೆನ್ಸ್ ಆಫ್ಕೋರ್ಸ್ 5-10 kilometers ಆಗಿದೆ ನಿಯರ್ಲಿ. ಸೊ ಅಲ್ಲಿ ಕೆಲವೊಂದು ಟಾಸ್ಕ್ಸ್ ಆಗಿದೆ. ಅದಕ್ಕೆ ಇವತ್ತು ಎಷ್ಟಾಗುತ್ತೋ ಅಷ್ಟು 60 daysವರೆಗೂ ನಾನು ವೀಡಿಯೋ ಹಾಕ್ತಾ ಹೋಗ್ತೀನಿ. ವಿತೌಟ್ ಚಾಲೆಂಜ್ ನಾನು ಎಷ್ಟು ಟಾಸ್ಕ್ ಮಾಡಬಲ್ಲೆ ಪ್ರತಿನಿತ್ಯ ಅಂತ ಹೇಳಿಬಿಟ್ಟು. ಸೊ ಅಲ್ಲಿಗೆ ನಮ್ಮ ಟ್ರಿಪ್ಪು ಎಂಡ್ ಆಯಿತು, ಈ ವ್ಲಾಗು ಎಂಡ್ ಆಗ್ತಿದೆ. ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.